Good morning, students. Welcome to PSC 1 second semester environmental science class. So today I'm going to discuss on soil pollution. So far we have discussed the water pollution and air pollution. Now we are going to discuss on soil pollution. So what is soil pollution? Soil pollution is the removal of useful substances from the soil. Soil pollution is the removal of useful substances from the soil or the addition of harmful substances to it. ಮಣ್ಣಿನ ಮಾಲಿನ್ಯ ಅಂದರೆ ಏನಪ್ಪ ಅಂದರೆ ಮಣ್ಣಲ್ಲಿರ್ತಕ್ಕಂಥ ಉಪಯುಕ್ತ ವಸ್ತುಗಳನ್ನು ಉಪಯುಕ್ತ ನ್ಯೂಟ್ರಿಯೆಂಟ್ಸನ್ನು ತೆಗೆದು ಹಾಕೋದು ಅಥವಾ ಆ ಮಣ್ಣಿಗೆ ಹಾರ್ಮ್ಫುಲ್ ನಿರುಪಯುಕ್ತ ವಸ್ತುಗಳನ್ನು ಸೇರಿಸೋದು. ಯಾವಪ್ಪ ಅಂದರೆ ಗಾರ್ಬೇಜ್, ವೇಸ್ಟ್ ಮಟೀರಿಯಲ್, ಕಾಟನ್ ಕ್ಲೋತ್ಸ್, ನ್ಯೂಸ್ ಪೇಪರ್ಸ್ ಇರ್ಬೋದು, ಟ್ರೀಸ್ ವೇಸ್ಟ್ are the causes of soil pollution. Plastic, glasses and metal objects may also cause soil pollution. So according to environmental pollution centers, soil pollution is the presence of toxic chemicals, means pollutants or contaminants in soil in high enough concentrations to pose a risk to human health and or the ecosystem. So what is the environment? The soil pollution according to Environmental Pollution Center, the presence of toxic chemicals in soil in high concentrations to pose a risk to human health or the ecosystem. So such changes that occur in the soil is known as soil pollution. So what are the causes of soil pollution? Causes of soil pollution. Number one, industrial activity. Industrial activity has been the biggest contributor to the problem in the last century, especially since the amount of mining and manufacturing has increased. Most industries are dependent on extracting minerals from the earth. ಭಾಳಷ್ಟು ಕಾರ್ಖಾನೆಗಳು ಇಂಡಸ್ಟ್ರಿಗಳು ಏನು ಮಾಡ್ತಾವಂದರೆ ಭೂಮಿಯ ಆಳದಲ್ಲಿರ್ತಕ್ಕಂಥ ಈ ಓರ್ಗಳನ್ನು ಕೆಲವೊಂದಿಷ್ಟು ಈ ಮೈನಿಂಗ್ ಮಾಡ್ತಾರಲ್ಲ, ಬೇಕಾದಂಥ ಈ ಕೆಲವು ಎಲಿಮೆಂಟ್ಸನ್ನ ಭೂಮಿಯ ಆಳದಿಂದ ತೆಗಿತಾರೆ. ಅದರಿಂದಾಗಿ ಈ ಮಣ್ಣಿನ ಮಾಲಿನ್ಯ ಹೆಚ್ಚಾಗ್ತದೆ. ಮೋಸ್ಟ್ ಇಂಡಸ್ಟ್ರೀಸ್ ಆರ್ ಡಿಪೆಂಡೆಂಟ್ ಆನ್ ಎಕ್ಸ್ಟ್ರಾಕ್ಟಿಂಗ್ ಮಿನರಲ್ಸ್ ಫ್ರಮ್ ದಿ ಅರ್ತ್, ವೆದರ್ ಇಟ್ ಈಸ್ ಐರನ್ ಓರ್ ಆರ್ ಕೋಲ್, ಅದು ಕಬ್ಬಿಣ ಇರಬಹುದು ಅಥವಾ ಕಲ್ಲಿದ್ದಲಿರ್ಬೋದು. ದ ಬೈ ಪ್ರಾಡಕ್ಟ್ಸ್ ಆರ್ contaminated and they are not disposed of in a manner that cannot be considered safe. As a result, the industrial waste lingers in the soil surface for a long time and makes it unsuitable for use. ಈ ಥರ ಈ ಮಿನರಲ್ಗಳನ್ನು ಭೂಮಿ ಆಳದಿಂದ ತೆಗಿಬೇಕಾದ್ರೆ ಅವು ಮಣ್ಣಿಗೆ ಸೇರ್ತಾವೆ. ಅದನ್ನು ಸರಿಯಾಗಿ ರಿಮೂವ್ ಮಾಡ್ದೇ ತಿರ್ಗಾ ನಾವು ಮಣ್ಣಿಗೆ ಹಾಕಿಬಿಟ್ರೆ ಅಥವಾ ನೀರಿಗೆ ಸೇರಿಸಿದರೆ ಅದರಿಂದ ಏನಾಗ್ತದೆ, ಮಣ್ಣಿನ ಹೆಲ್ತ್, ಅದರ ಆರೋಗ್ಯ ಕೆಡ್ತದೆ. ದಿಸ್ ಇಸ್ ಕಾಲ್ಡ್ ಸಾಯಿಲ್ ಪೊಲ್ಯೂಷನ್. ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಸಾಯಿಲ್ ಪೊಲ್ಯೂಷನ್, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ. ನೆಕ್ಸ್ಟ್, ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್. ವ್ಯವಸಾಯದಲ್ಲಿ ನಾವು ಅನುಸರಿಸುವಂಥ ಕೆಲವೊಂದಿಷ್ಟು ತಪ್ಪು ವಿಧಾನಗಳು ಏನವು? ದ ಯುಟಿಲೈಸೇಷನ್ ಆಫ್ ಕೆಮಿಕಲ್ಸ್ ಹ್ಯಾಸ್ gone up tremendously since technology provided us with modern pesticides and fertilizers. ಈಗ ನವೀನ ರೀತಿಯ ವ್ಯವಸಾಯ ಪದ್ಧತಿಗಳೇನು ಬಂದಾವಲ್ಲ, ಇದರಲ್ಲಿ ನಾವು ಹೆಚ್ಚೆಚ್ಚು ಈ ರಾಸಾಯನಿಕ ಕ್ರಿಮಿನಾಶಗಳನ್ನು ಬಳಸ್ತಾ ಬಂದೇವೆ. ಈ ಕ್ರಿಮಿನಾಶಗಳಿರ್ಬೋದು ಅಥವಾ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಇವು ಮಣ್ಣಿನ
ಫಲವತ್ತತೆಯನ್ನು ಹಾಳು ಮಾಡ್ತಾವೆ. ಜೊತೆಗೆ ಅದು ಈ ಸಸ್ಯಗಳ ಪ್ರಭೇದಗಳಿಗೆ ಮತ್ತು ಪ್ರಾಣಿ ಪ್ರಭೇದದ ಮೇಲೆ ದುಷ್ಪರಿಣಾಮ ಬೀರ್ತಾವೆ. ದೇ ಆರ್ ಫುಲ್ ಆಫ್ ಕೆಮಿಕಲ್ಸ್ ದಟ್ ಆರ್ ನಾಟ್ ಪ್ರೊಡ್ಯೂಸ್ಡ್ ಇನ್ ನೇಚರ್ ಆ್ಯಂಡ್ ಕೆನಾಟ್ ಬಿ ಬ್ರೋಕನ್ ಡೌನ್ by it. As a result, they seep into the ground after they mix with water and slowly reduce the fertility of the soil. ಇವು ಮಣ್ಣೊಳಗೆ ಸೇರಿ ಮಣ್ಣಿನ ಫಲವತ್ತತೆನ ಕಡಿಮೆ ಮಾಡ್ತಾವೆ. Other chemicals damage the composition of the soil and make it easier to erode by water and air. So plants absorb many of these pesticides, and when they decompose, they cause soil pollution since they become a part of the land. ಸೊ ಇವುಗಳಿಂದಾಗಿ ಮಣ್ಣಿನ ಆರೋಗ್ಯ ಕೆಡ್ತದೆ. ಮಣ್ಣಿನ ಆರೋಗ್ಯ ಕೆಡ್ತದೆ, ಜೊತೆಗೆ ಮಾಲಿನ್ಯಕ್ಕೊಳಗಾಗ್ತದೆ. ಸೊ ಇಲ್ಲಿ ನೋಡ್ರಿ, ಇದು ಒಂದು ಭತ್ತದ ಗದ್ದೆ. ಇಲ್ಲಿ ಈ ಔಷಧ ಹೊಡಿತಾರೆ ಅದಕ್ಕೆಲ್ಲ. ಔಷಧನ ಈ ಕೆಮಿಕಲ್ ಯಾವುದು ಪೆಸ್ಟಿಸೈಡ್ ಇರ್ಬೋದು, ಇನ್ಸೆಕ್ಟಿಸೈಡ್ ಇರ್ಬೋದು, ಈ ಥರ ಸಿಂಪಡಿಸಿದಾಗ ಗಿಡಗಳ ಮೇಲೆ ದುಷ್ಪರಿಣಾಮ ಬೀರುವಂಥ ಕೀಟಗಳು ಹಾಳಾಗ್ತಾವೆ, ನಾಶ ಹೊಂದ್ತಾವೆ ಒಂದು. ಜೊತೆಗೆ ನಮ್ಮ ಉಪಯುಕ್ತ ಕೀಟಗಳು ಕೂಡ ಸತ್ತು ಹೋಗ್ತಾವೆ. ಮತ್ತು ಹೆಚ್ಚಾದಂಥ ಈ ಕೆಮಿಕಲ್ಸ್ ಮಣ್ಣಿಗೆ ಸೇರ್ತದೆ, ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತದೆ. ಮಣ್ಣಲ್ಲಿರ್ತಕ್ಕಂಥ ಕೆಲವು ಉಪಯುಕ್ತ ಜೀವಿಗಳು ಕೂಡ ಸಾಯ್ತಾವೆ. Waste disposal. Finally, a growing cause of concentration is how we dispose our waste. While industrial waste is sure to cause contamination, industrial waste ನಿಖರವಾಗಿ ಹೇಳಬೇಕಂದ್ರೆ ಇಂಡಸ್ಟ್ರಿಯಲ್ ವೇಸ್ಟು ಅದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತದೆ. There is another way in which we are adding to the pollution. Every human produces certain amount of personal waste products by way of urine and feces. ಪ್ರತಿಯೊಬ್ಬ ವ್ಯಕ್ತಿಯು ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತಾನೆ. ಇವು ಕೂಡ ಮಣ್ಣಲ್ಲಿ ಸೇರಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡಲಿಕ್ಕೆ ಕಾರಣ ಆಗ್ತಾವೆ, ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡ್ತಾವೆ. While much of it moves into the sewer system, there is also a large amount that is dumped directly into landfills in the form of diapers. ಸೊ ಇದನ್ನು ನಾವು ಮಣ್ಣಿನೊಳಗೆ ಸೇರಿಸ್ಬಿಡ್ತೇವೆ. ಸೇರಿಸೋದ್ರಿಂದಲೂ ಕೂಡ ಮಣ್ಣಿನ ಫಲವತ್ತತೆ ಹಾಳಾಗಲಿಕ್ಕೆ ಕಾರಣ ಆಗ್ತದೆ. Even the sewer system ends at the landfill where the biological waste pollutes the soil and water. This is because our bodies are full of toxins and chemicals which are now seeping into the land and causing pollution of soil. So waste disposal, ಮನುಷ್ಯರು ತಯಾರು ಮಾಡುವಂಥ ಕೆಲವು ವೇಸ್ಟ್ಗಳನ್ನು ನಾವು ಸರಿಯಾದ ರೀತಿಯೊಳಗೆ ಡಿಸ್ಪೋಸ್ ಮಾಡದೇ ಇರೋದರಿಂದ ಅದು ಮಣ್ಣಿಗೆ ಸೇರಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತದೆ. ಇದು ಒಂದು ಮಣ್ಣಿನ ಫಲವತ್ತತೆ ಹಾಳಾಗಲಿಕ್ಕೆ ಕಾರಣ ಆಗ್ತದೆ. ಸೊ ಇಲ್ಲೆಲ್ಲ ನೋಡಿರಿ, ವೇಸ್ಟ್ ಡಿಸ್ಪೋಸಲ್. ಶಹರದಲ್ಲಿ ಉತ್ಪಾದನೆ ಆದಂಥ ಎಲ್ಲ ವೇಸ್ಟ್ಗಳನ್ನು ಹಿಂಗೆ ತಂದು ಡಂಪ್ ಮಾಡಿಬಿಡ್ತಾರೆ. ಇಲ್ಲಿರ್ತಕ್ಕಂಥ ಮಣ್ಣಿಗೆ ಇದು ಎಲ್ಲ ಪ್ಲಾಸ್ಟಿಕ್ ಇರ್ಬೋದು, ಗಾರ್ಬೇಜ್ ಇರ್ಬೋದು, ಇದೆಲ್ಲವೂ ಹಾಳು ಮಾಡ್ತದೆ. ಮಣ್ಣಾಗ ಸೇರಿ ಮಣ್ಣಲ್ಲಿರ್ತಕ್ಕಂಥ ಜೀವಿಗಳನ್ನು ಕೊಲ್ತದೆ, ಮಣ್ಣಿನ ಸಾಮಾನ್ಯ ಗುಣಲಕ್ಷಣಗಳನ್ನು ಕೆಡಿಸ್ತದೆ. 4ನೇ ಪಾಯಿಂಟ್ ಏನಪ್ಪ ಅಂದರೆ ಆಕ್ಸಿಡೆಂಟಲ್ ಆಯಿಲ್ ಸ್ಪಿಲ್ಸ್. ಈ ಎಣ್ಣೆಯ ಬಾವಿಗಳು ಸಾಮಾನ್ಯವಾಗಿ ಸಮುದ್ರದಲ್ಲಿರ್ತಾವೆ. ಆ ಎಣ್ಣೆ ಒಮ್ಮೊಮ್ಮೆ ಲೀಕಾಗಿ ತರಬೇಕಾದ್ರೆ ಆ ಆಯಿಲ್ ವೆಲ್ನಿಂದ ಭೂಮಿಗೆ ನಮ್ಮ ಪ್ರದೇಶಕ್ಕೆ ಈ ಎಣ್ಣೆಯನ್ನು ಸಾಗಣೆ ಮಾಡಬೇಕಾದಾಗ ಅದೇನಾದರೂ ಸ್ಪಿಲ್ ಆಯ್ತಂದರೆ, ಬಸಿದು ಲೀಕ್ ಆತಂದರೆ ನೀರಿನ ಫಲವತ್ತತೆ ಹಾಳಾಗ್ತದೆ, ನೀರಿನ ಗುಣಧರ್ಮ ಹಾಳಾಗ್ತದೆ. ಜೊತೆಗೆ ಅದು ಮಣ್ಣಿನ ಗುಣಧರ್ಮವನ್ನು ಕೂಡ ಹಾಳು ಮಾಡ್ತದೆ. Oil leaks can happen during the storage and transport of chemicals. This can be seen at most of the fuel stations. The chemicals present in the fuel deteriorates the quality of the soil and make them unsuitable for cultivation.
ಮಣ್ಣಿಗೆ ಏನಾದರೂ ಈ ಆಯಿಲ್ ಸೋರಿದ್ದು ಮಿಕ್ಸ್ ಆಯಿತು ಅಂತಂದರೆ ಮಣ್ಣಿನ ಫಲವತ್ತತೆ ಕೆಡ್ತದೆ. ಆ ಥರದ ಮಣ್ಣಿನಲ್ಲಿ ನಾವು ಯಾವುದೇ ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. These chemicals can enter into groundwater through the soil and make the water undrinkable. ಈ ಎಣ್ಣೆ ಹಾಗೆ ಹರಿತಾ ಹೋಗಿ ನೀರಿನ ಈ ಸೆಲೆಗಳಿರ್ತಾವಲ್ಲ ಅದಕ್ಕೆ ಸೇರ್ತದೆ. ಸೇರಿದಾಗ ಆ ನೀರನ್ನು ನಾವು ಕೊಡಲಿಕ್ಕೆ ಯೋಗ್ಯವಾಗಿರುವುದಿಲ್ಲ. ನೆಕ್ಸ್ಟ್, ಆ್ಯಸಿಡ್ ರೈನ್. ಆ್ಯಸಿಡ್ ರೈನ್ is caused when pollutants present in the air mix up with the rain and fall back on the ground. ಸೊ ಆ್ಯಸಿಡ್ ರೈನ್ ಆಗೋ ಕಾರಣ ಏನಪ್ಪ ಅಂದರೆ, ಕೆಲವು ಈ ಪೊಲ್ಯೂಟೆಂಟ್ಸ್ ವಾತಾವರಣದಲ್ಲಿ ಇರ್ತಾವಲ್ಲ ಪೊಲ್ಯೂಟೆಂಟ್ಸ್, ಅವು ನೀರಿನ ಜೊತೆ ಮಿಕ್ಸ್ ಆಗಿ ತಿರ್ಗಾ ಮಣ್ಣಿಗೆ ಬರ್ತಾವೆ. ಮಣ್ಣು ಮೇಲೆ ಬಿದ್ದಾಗ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾವೆ. ಇದೇ ಆ್ಯಸಿಡ್ ರೈನ್. ದ ಪೊಲ್ಯೂಟೆಡ್ ವಾಟರ್ ಕುಡ್ ಡಿಸಾಲ್ವ್ ಅವೇ ಸಮ್ ಆಫ್ ದಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಫೌಂಡ್ ಇನ್ ಸಾಯಿಲ್. ಈ ಥರದ ನೀರು ಈ ಮಣ್ಣಲ್ಲಿರ್ತಕ್ಕಂಥ ಕೆಲವು ಉಪಯುಕ್ತಕರ ನ್ಯೂಟ್ರಿಯೆಂಟ್ಸನ್ನು ಡಿಸಾಲ್ವ್ ಮಾಡ್ತಾವೆ, ಹಾಳು ಮಾಡಿಬಿಡ್ತವೆ. ಆ್ಯಂಡ್ ಸಾಯಿಲ್ ಚೇಂಜ್ ದ ಸ್ಟ್ರಕ್ಚರ್ ಆಫ್ ದಿ ಸಾಯಿಲ್. ಇದೇ ರೀತಿ ಹೀಗೆ ಮಾಡೋದ್ರಿಂದ ಮಣ್ಣಿನ ಸಾಮಾನ್ಯ ಅದರ ಏನು ರಚನೆ ಇರ್ತದಲ್ಲ ಆ ರಚನೆ ಹಾಳಾಗ್ತದೆ. ಸೊ ಇಲ್ಲಿ ನೋಡ್ರಿ, ಏನೋ ಒಂದು ಫ್ಯಾಕ್ಟ್ರಿ ಅದ, ಆ ಫ್ಯಾಕ್ಟ್ರಿಯಿಂದ ಬಿಟ್ಟಂಥ ವೇಸ್ಟ್ ವಾಟರ್ ನೀರಿಗೆ ಸೇರ್ತದೆ, ತಿಳಿತಾ? ಈ ನೀರು ಹರಿದು ಹೋಗ್ತದಲ್ಲ ಎಲ್ಲ ಕಡೆ, ಅಲ್ಲಿರ್ತಕ್ಕಂಥ ಮಣ್ಣೆಲ್ಲ ಹಾಳಾಗ್ತದೆ. ನೋಡ್ರಿ, ಇಲ್ಲೆಲ್ಲ ಆಯಿಲ್ ಸ್ಪಿಲ್ಸ್ ಆಗ್ಯಾವ. ಇದು ಎಣ್ಣಿದೆ ಕಾಣ್ತದೆ. ಇದರಿಂದಾಗಿ ಭೂಮಿ ಕೆಟ್ಟೋಗ್ತದೆ. ಕಾನ್ಸಿಕ್ವೆನ್ಸಸ್ ಆಫ್ ಸಾಯಿಲ್ ಪೊಲ್ಯೂಷನ್, ಅದರ ಇಫೆಕ್ಟ್ಸ್, ಸಾಯಿಲ್ ಪೊಲ್ಯೂಷನಿಂದ ಆಗ್ತಕ್ಕಂಥ ತೊಂದರೆಗಳೇನಪ್ಪ? ದ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ದಟ್ ಆರ್ ಡಿಪಾಸಿಟೆಡ್ ಆನ್ ದಿ ಅರ್ತ್ ಸರ್ಫೇಸ್ ಹಾರ್ಮ್ ಅವರ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಆ್ಯಂಡ್ ಅಫೆಕ್ಟ್ ಫುಡ್, water and air quality. The most important effects of soil pollution according to IBBES and the FAO are indicated below. So what are the most important effects of soil pollution? Damage to health damage ಆಕ್ಕದಿ. ಏನದು? ಆರೋಗ್ಯ ಹಾಳಾಗ್ತದೆ. Soil pollutants enter our body through the food chain, causing illness to appear. Moreover, the spread of antibiotics in the environment increases the pathogens resistance to these drugs. ಸೊ ಆರೋಗ್ಯ ಹಾಳಾಗ್ತದೆ ಒಂದು. ಎರಡನೇದು, ಈ ಆ್ಯಂಟಿಬಯೋಟಿಕ್ಸ್ ಹೆಚ್ಚು ಎನ್ವಿರಾನ್ಮೆಂಟದಲ್ಲಿ ಸರ್ಕ್ಯುಲೇಟ್ ಆಗೋದ್ರಿಂದ ಈ ಪ್ಯಾಥೋಜನ್ಗಳು ಅಂದರೆ ರೋಗಾಣುಗಳು ಈ ಆ್ಯಂಟಿಬಯೋಟಿಕ್ನ ತಿಂದು ಬದುಕುವಂಥ ಶಕ್ತಿ ಹೆಚ್ಚಾಕೈತದೆ. ಪೂರರ್ ಹಾರ್ವೆಸ್ಟ್. Soil pollution agents jeopardize world food security by reducing the amount and quality of harvest. ಸಾಯಿಲ್ ಪೊಲ್ಯೂಷನ್ ಏನು ಅದರ ಏಜೆಂಟ್ಸ್ ಅದಾವಲ್ಲ, ಪೊಲ್ಯೂಟೆಂಟ್ಸ್, ಅವು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತದೆ. ಅದರಿಂದಾಗಿ ಫುಡ್ ಪ್ರೊಡಕ್ಷನನ್ನು ಕಡಿಮೆ ಮಾಡ್ತದೆ. ಕ್ಲೈಮೇಟ್ ಚೇಂಜ್. ಇನ್ ದ ಫಸ್ಟ್ ಡಿಕೇಡ್ ಆಫ್ ದಿ 21st century, soil degradation released between 3.6 and 4.4 billion tons of CO2 into the atmosphere. ಅಟ್ಮಾಸ್ಫಿಯರ್ದಲ್ಲಿ ಇಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ. ಸೊ ವಾಟರ್ ಆ್ಯಂಡ್ ಏರ್ ಪೊಲ್ಯೂಷನ್. ಸಾಯಿಲ್ ಡಿಗ್ರೇಡೇಷನ್ ಅಫೆಕ್ಟ್ಸ್ ದ ಕ್ವಾಲಿಟಿ ಆಫ್ ಏರ್ ಆ್ಯಂಡ್ ವಾಟರ್, ಪರ್ಟಿಕ್ಯುಲರ್ಲಿ ಇನ್ ಡೆವಲಪಿಂಗ್ ಕಂಟ್ರೀಸ್. ಈ ಸಾಯಿಲ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಮಾಡ್ತದೆ, ವಾಟರ್ ಕ್ವಾಲಿಟಿನ ಹಾಳು ಮಾಡ್ತದೆ, ಜೊತೆಗೆ ಏರ್ ಕ್ವಾಲಿಟಿನ ಕೂಡ ಹಾಳು ಮಾಡಿದ್ದು ಕಂಡು ಬಂದದ. ಎಲ್ಲಿಪ್ಪ ಅಂದರೆ ಡೆವಲಪಿಂಗ್ ಕಂಟ್ರಿ ಒಳಗೆ. ಪಾಪ್ಯುಲೇಷನ್ ಡಿಸ್ಪ್ಲೇಸ್ಮೆಂಟ್. Soil degradation and climate change will have driven between 50 to 700 million people to immigrate by 2050. So 50 to 700 million people ದೇಶದಿಂದ ದೇಶಕ್ಕೆ ಏನಾಗ್ತದೆ, ವಲಸೆ ಹೋಗೋಕ್ಕೆ ಕಾರಣ ಆಗ್ತದೆ. Species extinction. Soil contamination is one of the main causes that could trigger the sixth mass extinction event in history. The population of land vertebrates fell by 38% between 1970 and 2012. ನೋಡಿರಿ, ಸ್ಪೀಸೀಸ್ ಎಕ್ಸ್ಟಿಂಕ್ಷನ್ ಆಗ್ಯದ. ಭಾಳಷ್ಟು ಪ್ರಭೇದಗಳು, ಜೈವಿಕ
ಪ್ರಭೇದಗಳು ಕಾಣೆಯಾಗಿರೋದು, ಡಿಸಪಿಯರ್ ಆಗಿರೋದು ಕಂಡು ಬಂದದ್ದು. ಇದರಿಂದಾಗಿ ಈ ಪೊಲ್ಯೂಷನ್ನಿಂದ ಸಾಯಿಲ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ ಇರ್ಬೋದು, ಏರ್ ಪೊಲ್ಯೂಷನ್ ಇರ್ಬೋದು. ಇತ್ತೀಚೆಗೆ ಈ ಎಲ್ಲ ಪೊಲ್ಯೂಷನ್ ಕಾರಣದಿಂದಾಗಿ ಎಕ್ಸ್ಟಿಂಕ್ಟ್ ಆಗುವಂಥ ಜೀವಿಗಳ ಪ್ರಭೇದಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಡೆಸರ್ಟಿಫಿಕೇಷನ್, ದ ನಂಬರ್ ಆಫ್ ಇನ್ಹ್ಯಾಬಿಟೆಂಟ್ಸ್ ಇನ್ ದ ಮೋಸ್ಟ್ ಏರಿಡ್ ಏರಿಯಾಸ್ ಆಫ್ ಅರ್ತ್ could account for 45% of the world's population in 2050, while world wetland areas have decreased in size by 87% over the last 3 centuries. So the number of inhabitants in the most arid areas of the earth could account for 45% of the world's population in 2050. ಸೊ ಈ ಥರ ಡೆಸರ್ಟಿಫಿಕೇಷನ್ ಆಗೋದ್ರಿಂದ, ಅಂದರೆ ಮಣ್ಣಿನ ಫಲವತ್ತತೆ ಹಾಳಾತಂದ್ರೆ ಆ ಮಣ್ಣು ಉಪಯುಕ್ತ ಆಗೋದಿಲ್ಲ, ನಿರುಪಯುಕ್ತ ಆಗ್ತದೆ. ಇದರಿಂದಾಗಿ ಈ ಭೂಮಿ ಮೇಲೆ ಬದುಕಿರುವಂಥ ಜೀವಿಗಳಲ್ಲಿ ಸುಮಾರು 45% ಏನು ಪಾಪ್ಯುಲೇಷನ್ ಕಡಿಮೆ ಆಗೋ ಸಾಧ್ಯತೆಗಳು ಅದಾವ ಬೈ 2050 ಅಂತ. ವೈಲ್ ವರ್ಲ್ಡ್ ವೆಟ್ಲ್ಯಾಂಡ್ ಏರಿಯಾಸ್ ಹ್ಯಾವ್ ಡಿಕ್ರೀಸ್, ವೆಟ್ಲ್ಯಾಂಡ್ ಏರಿಯಾ ಅದಲ್ಲ ಜಗತ್ತಿನಾದ್ಯಂತ, ಅದರ ಸಂಖ್ಯೆ 87%ಕ್ಕಿಂತಲೂ ಕಡಿಮೆ ಆಗೋ ಸಾಧ್ಯತೆಗಳು ಅದಾವೆ over the last 3 centuries. So economic impact, global economic losses caused by soil degradation are expected to exceed 10% of the world's annual gross domestic product. ಸೊ ಇದು ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರ್ತದೆ. ಸೊಲ್ಯೂಷನ್ಸ್ ಟು ರೆಡ್ಯೂಸ್ ಸಾಯಿಲ್ ಪೊಲ್ಯೂಷನ್, ಏನು ಮಾಡ್ಲಿಕ್ಕೆ ಸಾಧ್ಯದಪ್ಪ? ಸಾಯಿಲ್ ಪೊಲ್ಯೂಷನ್ನ ಕಡಿಮೆ ಮಾಡಲಿಕ್ಕೆ ಕೈಗೊಳ್ಳುವಂಥ ಕ್ರಮಗಳೇನು? ಸಾಯಿಲ್ ಡಿಗ್ರೇಡೇಷನ್ ಈಸ್ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್ that requires governments, institutions, communities and individuals to take joint measures. The following are just some of the things we can do to improve its health. ಸಾಯಿಲ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಂದ್ರೆ ಒಬ್ಬ ವ್ಯಕ್ತಿಯ ಕೆಲಸ ಅಲ್ಲ. ಜನ ಜೊತೆಗೆ ಸಂಸ್ಥೆಗಳು ಜೊತೆಗೆ ಸರ್ಕಾರ ಎಲ್ಲವೂ ಕೂಡಿ ಕೆಲಸ ಮಾಡಿದಾಗ ಮಾತ್ರ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯತೆ, ಮಣ್ಣಿನ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ. ಈಟ್ ಸಸ್ಟೈನಬಲ್ ಫುಡ್ ಸ್ಟಫ್ಸ್, ಪ್ರಾಪರ್ಲಿ ರೀಸೈಕಲ್ ಬ್ಯಾಟ್ರೀಸ್, ಪ್ರೊಡ್ಯೂಸ್ ಹೋಮ್ ಮೇಡ್ ಕಾಂಪೋಸ್ಟ್ ಆ್ಯಂಡ್ ಡಿಸ್ಪೋಸ್ ಆಫ್ ಡ್ರಗ್ಸ್ ಇನ್ ದಿ ಪ್ಲೇಸಸ್ ಅಥರೈಸ್ಡ್ ಫಾರ್ ದಿಸ್ ಪರ್ಪಸ್. ಎಷ್ಟು ಬೇಕೋ ಅಷ್ಟೇ ಊಟ ಮಾಡಿರಿ, ಸರಿಯಾದ ಆಹಾರವನ್ನು ತೊಗೊಳ್ರಿ, ಮತ್ತು ಈ ಬ್ಯಾಟ್ರೀಸ್ ಅದಾವಲ್ಲ, ವೇಸ್ಟ್ ಬ್ಯಾಟ್ರೀಸ್, ಹಾಳಾದಂಥ ಬ್ಯಾಟ್ರಿ ಅವುಗಳನ್ನ ರೀಸೈಕಲ್ ಮಾಡೋದು, ಮತ್ತು ಹೋಮ್ ಮೇಡ್ ಮನೆಯಲ್ಲೇ ಕಾಂಪೋಸ್ಟ್ ಗೊಬ್ಬರಗಳನ್ನು ತಯಾರು ಮಾಡೋದು, ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದನ್ನು ನಿಲ್ಲಿಸಬೇಕು. ಸೊ ಎನ್ಕರೇಜ್ a more eco-friendly model for industry, farming and stock breeding among other economic activities. ಆದಷ್ಟು ಎಕೋ ಫ್ರೆಂಡ್ಲಿ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿಯನ್ನು ನಾವು ಎನ್ಕರೇಜ್ ಮಾಡಬೇಕು. ಇಂಪ್ರೂವ್ ಅರ್ಬನ್ ಪ್ಲ್ಯಾನಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪ್ಲ್ಯಾನಿಂಗ್ ಆ್ಯಂಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್. ಸೊ ಈ ಅರ್ಬನ್ ಪ್ಲ್ಯಾನಿಂಗ್, ಈ ಶಹರಗಳನ್ನು ಪಟ್ಟಣಗಳನ್ನು ಕಟ್ಟಬೇಕಾದ್ರೆ ಒಂದು ಪ್ಲ್ಯಾನ್ ಬೇಕು. ಅದಕ್ಕೆ ಜನಕ್ಕೆ ಸಿಗಬೇಕಂತ ಈ ನ್ಯಾಚುರಲ್ ಸೋರ್ಸಸ್ ಸರಿಯಾದ ಪ್ರಮಾಣದಲ್ಲಿ ಸಿಗಬೇಕು, ಅದು ಡಿಸ್ಪೋಸಿಂಗ್ ಸರಿಯಾಗಿ ಆಗಬೇಕು, ಟ್ರಾನ್ಸ್ಪೋರ್ಟೇಷನ್ ಪ್ಲ್ಯಾನಿಂಗ್ ಚೆನ್ನಾಗಿರಬೇಕು. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್, ನಾವೇನು ವಾಟ್ರನ್ನ ಯೂಸ್ ಮಾಡ್ತೇವಲ್ಲ, ವೇಸ್ಟ್ ವಾಟ್ರನ್ನ ಸರಿಯಾದ ರೀತಿಯೊಳಗೆ ಅದನ್ನು ಟ್ರೀಟ್ಮೆಂಟಿಗೆ ಒಳಪಡಿಸಿ ಟ್ರೀಟೆಡ್ ವಾಟ್ರನ್ನ ತಿರ್ಗಾ ವಾಟರ್ ಬಾಡಿಗೆ ರಿಲೀಸ್ ಮಾಡಬೇಕು, ಅಥವಾ ಅಗ್ರಿಕಲ್ಚರ್ ಪರ್ಪಸ್ಗೆ ಅದನ್ನು ಉಪಯೋಗ ಮಾಡ್ಕೋಬೋದು. ಇಂಪ್ರೂವ್ ದ ಮ್ಯಾನೇಜ್ಮೆಂಟ್ ಆಫ್ ಮೈನಿಂಗ್ ವೇಸ್ಟ್, ರಿಸ್ಟೋರ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ಕನ್ಸರ್ವ್ ಟಾಪ್ ಸಾಯಿಲ್. ಈ ಮೇಲ್ಪದರದ ಮಣ್ಣದಲ್ಲ, ಅದು ಭಾಳ ಮುಖ್ಯ. ಅದನ್ನು ನಾವು ಕನ್ಸರ್ವ್ ಮಾಡಬೇಕು, ಉಳಿಸ್ಕೋಬೇಕು. ಅದು ಸವಕಳಿ ಬರಬಾರ್ದು, ಅದು ಕೊಚ್ಕೊಂಡು ಹೋಗಬಾರ್ದು. ಅದು ಮಣ್ಣಿನ ಮಳೆ ಬಂದಾಗ ಆ ಮೇಲೆ ಭಾಗದ ಮಣ್ಣು ಕೊಚ್ಕೊಂಡು ಹೋಗ್ತಿರ್ತದೆ, ಅದನ್ನು ತಡೆಗಟ್ಟಬೇಕು. ತಡೆಗಟ್ಟಲಿಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕು? ಹುಲ್ಲನ್ನು ಬೆಳೆಸಬೇಕು, ಹೆಚ್ಚು ಕಾಡುಗಳನ್ನು ಬೆಳೆಸಬೇಕು. ಇದರಿಂದಾಗಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ. ಮೇಲ್ಪದರದಲ್ಲಿರ್ತಕ್ಕಂಥ ಮಣ್ಣು ಅದು ಭಾಳಷ್ಟು ಈ ನ್ಯೂಟ್ರಿಯೆಂಟ್ಸನ್ನು ಹೊಂದಿರ್ತದೆ, ಗಿಡ ಬೆಳೀಲಿಕ್ಕೆ ಭಾಳ ಸೂಕ್ತವಾಗಿರುವಂಥ ಮಣ್ಣು. ಹಾರ್ಟ್ ಆಫ್ ದ ಸಾಯಿಲ್ ಅಂತ ಹೇಳ್ತಾರೆ, ಟಾಪ್ ಸಾಯಿಲ್. ಇನ್ವಾಲ್ವ್ ಲೋಕಲ್ ಕಮ್ಯುನಿಟೀಸ್ ಆ್ಯಂಡ್ ಇಂಡಿಜಿನಸ್ ಪೀಪಲ್ಸ್ ಇನ್ ದ ಡಿಸೈನ್,
ಇಂಪ್ಲಿಮೆಂಟೇಷನ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಸಸ್ಟೈನಬಲ್ ಲ್ಯಾಂಡ್ ಆ್ಯಂಡ್ ಸಾಯಿಲ್ ಮ್ಯಾನೇಜ್ಮೆಂಟ್. ಸ್ಥಳೀಯ ಜನರನ್ನು ತೆಗೆದುಕೊಂಡು ಅವರ ಸಹಾಯವನ್ನು ಪಡೆದು ಈ ಮಣ್ಣಿನ ಮಾಲಿನ್ಯವನ್ನು ರಕ್ಷಿಸಲಿಕ್ಕೆ, ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ, ಮಣ್ಣಿನ ಹೆಲ್ತನ್ನು, ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಇವಿಷ್ಟು ಕೆಲವು ಮುಖ್ಯವಾದಂಥ ಕ್ರಮಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ, ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಕೈಗೊಳ್ಳಬೇಕಾದಂಥ ಈ ಕ್ರಮಗಳಿವೆಲ್ಲ. ಸೊ ಅಸೈನ್ಮೆಂಟ್ಸ್ ಆನ್ soil pollution. The first question is, what are the causes of soil pollution? Second question is, write the effects of soil pollution. And third one is, describe the methods used to control soil pollution. So these are the 3 questions on this topic. Thank you.